ಸ್ನೇಹಿತರೆ, ವೆಲ್ಕಮ್ ಟು ಅರ್ಜಿ ಟೆಕ್ನಿಕ್ಸ್ ಕನ್ನಡ ವಿಡಿಯೋಸ್ಗೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಬಯೋಕಾನ್ ಕಂಪನಿಯ ರೋಚಕ ಕಥೆಯ ಬಗ್ಗೆ. ನಿಮಗೆಲ್ಲ ತಿಳಿದಿರುವಂತೆ ಬಯೋಕಾನ್ ಕಂಪನಿ ನಿಮಗೆ ಗೊತ್ತಿರಬಹುದು ಅಂದುಕೊಂಡಿದ್ದೇನೆ. ಆ ಕಂಪನಿಯನ್ನು ಕಟ್ಟಿ ಬೆಳೆಸಿದ ಸಂಸ್ಥಾಪಕಿ ಆದಂತಹ ಕಿರಣ್ ಮಜುಂದಾರ್ ಶಾ ಅವರ ಜೀವನದ ರೋಚಕ ಕಥೆಯ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಕಿರಣ್ ಮಜುಂದಾರ್ ಶಾ ಅವರು ಕಂಪನಿಯನ್ನು ಕಟ್ಟಿ ಬೆಳೆಸಿದ್ದೇ ಒಂದು ರೋಚಕ ಕಥೆ. ಆ ಕಥೆಯನ್ನು ತೋರಿಸುವ ಒಂದು ಸಣ್ಣ ಪ್ರಯತ್ನ. ಸ್ನೇಹಿತರೆ, ನೀವು ಇನ್ನೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಬಯೋಕಾನ್ ಕಂಪನಿ ಬಗ್ಗೆ ಎಲ್ಲರೂ ಕೇಳಿರುತ್ತಾರೆ. ಯಶಸ್ಸಿನ ಸಕ್ಸೆಸ್ ಉತ್ತುಂಗದಲ್ಲಿರುವ ಕಂಪನಿ ಹಿಂದಿರುವುದು ಒಂದು ಮಹಿಳಾ ಶಕ್ತಿ. ಗ್ಯಾರೇಜ್ ಜಾಗದಿಂದ ಆರಂಭವಾದ ಈ ಕಂಪನಿಯನ್ನು ವಿಶ್ವದಾದ್ಯಂತ ಜನಪ್ರಿಯಗೊಳಿಸಿದ್ದು ಬೇರೆ ಯಾರೂ ಅಲ್ಲ, ಅವರೇ ಕಿರಣ್ ಮಜುಂದಾರ್ ಶಾ. ಭಾರತದ ಸೆಲ್ಫ್ ಮೇಡ್ ಮಹಿಳೆ ಕಿರಣ್ ಮಜುಂದಾರ್ ಶಾ ಇಂದು ಉದ್ಯಮಿಯಾಗಿ ಸಾಧನೆ ಮಾಡಿದ್ದಾರೆ. ಶ್ರೀಮಂತ ಮಹಿಳೆ ಎಂದು ಗುರುತಿಸಿಕೊಂಡಿರುವ ಇವರು ಬಯೋಕಾನ್ ಕಂಪನಿ ಸಂಸ್ಥಾಪಕಿ. ಉದ್ಯಮದ ಜೊತೆಯೇ ಸಮಾಜ ಸೇವೆಯಲ್ಲೂ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಪ್ರಸ್ತುತ ಇವರ ಒಟ್ಟು ಸಂಪತ್ತು ಸುಮಾರು 24,800 ಕೋಟಿ ರು ಎಂದು ವರದಿಗಳು ಹೇಳುತ್ತಿವೆ. ಕಿರಣ್ ಮಜುಂದಾರ್ ಅವರು ಮಾರ್ಚ್ 23, 1953 ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಆಕೆಯ ಪೋಷಕರು ಗುಜರಾತಿ ಮೂಲದವರು. ಅವರು ತಮ್ಮ ಶಿಕ್ಷಣವನ್ನು ಬೆಂಗಳೂರಿನ ಬಿಷಪ್ ಕಾಟನ್ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಪಡೆದರು. ಉನ್ನತ ಶಿಕ್ಷಣಕ್ಕಾಗಿ ಮೌಂಟ್ ಕಾರ್ಮೆಲ್ ಕಾಲೇಜಿಗೆ ಸೇರಿಕೊಂಡರು. ಕಿರಣ್ ಮಜುಂದಾರ್ ಶಾ ಅವರಿಗೆ ಮೊದಲಿಗೆ ವೈದ್ಯರಾಗುವ ಬಯಕೆ ಇತ್ತು. ಆದಾಗ್ಯೂ ಆ ವೇಳೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸೀಮಿತ ಅವಕಾಶಗಳ ಕಾರಣ ಅವರು ಪ್ರಾಣಿಶಾಸ್ತ್ರದಲ್ಲಿ ಪದವಿ ಪಡೆದರು. ನಂತರ ಅವರು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ವಿಶ್ವವಿದ್ಯಾಲಯದಿಂದ ಮಾಲ್ಟಿಂಗ್ ಮತ್ತು ಬ್ರೂಯಿಂಗ್ ಅನ್ನು ಅಧ್ಯಯನ ಮಾಡಿ 1975 ರಲ್ಲಿ ಮಾಸ್ಟರ್ ಬ್ರೂವರ್ ಆಗಿ ಪದವಿ ಪಡೆದರು. ವಿದೇಶದಿಂದ ಹಿಂತಿರುಗಿದ ಇವರು ತಮ್ಮದೇ ಕಂಪನಿ ಕಟ್ಟಿ ನೂರಾರು ಉದ್ಯೋಗ ಸೃಷ್ಟಿಸಿ ದೇಶದ ಆರ್ಥಿಕತೆಯ ಭಾಗವಾಗಿದ್ದಾರೆ. ಕಿರಣ್ ಮಜುಂದಾರ್ ಶಾ ಅವರ ಬಯೋಕಾನ್ 1978 ರಲ್ಲಿ ಕಿರಣ್ ಮಜುಂದಾರ್ ಶಾ ರವರು ಸ್ಥಾಪಿಸಿದ ಭಾರತದ ಜೈವಿಕ ತಂತ್ರಜ್ಞಾನದ ಕಂಪನಿ. ಕಿರಣ್ ಮಜುಂದಾರ್ ಶಾ ಅವರ ನಾಯಕತ್ವದಲ್ಲಿ ಬಯೋಕಾನ್ ಫಾರ್ಮಾಸ್ಯೂಟಿಕಲ್ಸ್ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸುತ್ತಿದೆ. ವಿಶೇಷವಾಗಿ ಕ್ಯಾನ್ಸರ್ ಮತ್ತು ಮಧುಮೇಹದಂತಹ ಕಾಯಿಲೆಗಳಿಗೆ ವೆಚ್ಚ ಪರಿಣಾಮಕಾರಿ ಔಷಧಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮಜುಂದಾರ್ ಶಾ ಅವರ ದೂರದೃಷ್ಟಿಯ ವಿಧಾನ ಮತ್ತು ನಾವೀನ್ಯತೆ ಇಂದು ಬಯೋಕಾನ್ ಕಂಪನಿಯ ಯಶಸ್ಸಿಗೆ ಕಾರಣವಾಗಿದೆ. ಈ ಕಂಪನಿ ಇಂದು ಭಾರತದ ಪ್ರಮುಖ ಜೈವಿಕ ತಂತ್ರಜ್ಞಾನ ಕಂಪನಿಗಳಲ್ಲಿ ಒಂದಾಗಿ ಬೆಳೆದಿದೆ. ಗ್ಯಾರೇಜ್ ಜಾಗದಲ್ಲಿ ಆರಂಭವಾದ ಕಂಪನಿ ತಮ್ಮ ಮನೆಯ ಗ್ಯಾರೇಜ್ ಸ್ಥಳದಲ್ಲಿ ಸಣ್ಣ ಕೇಂದ್ರವಾಗಿ ಕಂಪನಿಯನ್ನು ಕಿರಣ್ ಮಜುಂದಾರ್ ಶಾ 1978 ರಲ್ಲಿ ಸ್ಥಾಪಿಸಿದರು. ಕೇವಲ 10,000 ರೂಪಾಯಿಗಳ ಬಂಡವಾಳದಿಂದ ಆರಂಭವಾದ ಕಂಪನಿ ಇಂದು ಹೆಮ್ಮರವಾಗಿ ಬೆಳೆದಿದೆ. ಆರಂಭದಲ್ಲಿ ಹಲವು ಸವಾಲುಗಳನ್ನು ಎದುರಿಸಿದರೂ ಸಹ ದೃಢನಿಶ್ಚಯದೊಂದಿಗೆ ಇದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಎಂಬ ಗುರಿ ಹೊಂದಿದ್ದರು. ಅಡೆತಡೆಗಳನ್ನು ದಾಟಿ ನಂತರ ಉದ್ಯಮದಲ್ಲಿ ಒಂದೊಂದೇ ಮೆಟ್ಟಿಲು ಹತ್ತಿದ ಇವರು ತಮ್ಮ ಕಂಪನಿಯನ್ನು 20 ಎಕರೆ ಆಸ್ತಿಗೆ ಸ್ಥಳಾಂತರಿಸಲು ನಿರ್ಧರಿಸಿದರು. ಕೈಗೆಟುಕುವ ಆರೋಗ್ಯ ಪರಿಹಾರಗಳನ್ನು ಎಲ್ಲರಿಗೂ ಪ್ರವೇಶಿಸುವಂತೆ ಮಾಡುವ ಗುರಿ ಹೊಂದಿರುವ ಬಯೋಕಾನ್ ಕಂಪನಿ ಇಂದು ಜೈವಿಕ ಕ್ಷೇತ್ರದ ದೊಡ್ಡ ಸಾಮ್ರಾಜ್ಯ. ಕಿರಣ್ ಮಜುಂದಾರ್ ಅವರ ಕಂಪನಿಯು ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುರೋಪ್ ಎರಡಕ್ಕೂ ಕಿಣ್ವಗಳನ್ನು ಯಶಸ್ವಿಯಾಗಿ ರಫ್ತು ಮಾಡಿದ ಮೊದಲ ಕಂಪನಿಯಾಗಿದೆ. ಕಂಪನಿಯು ಮಲೇಷ್ಯಾದ ಜೋಹರ್ ಪ್ರದೇಶದಲ್ಲಿ ಏಷ್ಯಾದ ಅತಿದೊಡ್ಡ ಇನ್ಸುಲಿನ್ ಕಾರ್ಖಾನೆಯನ್ನು ಹೊಂದಿದೆ. ಸೆಪ್ಟೆಂಬರ್ 2021 ರಲ್ಲಿ ಲಸಿಕೆ ಬಿಲಿಯನೇರ್ ಸೈರಸ್ ಪೂನಾವಾಲಾ ಅವರ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಬಯೋಕಾನ್ ಅಂಗಸಂಸ್ಥೆಯಾದ ಬಯೋಕಾನ್ ಬಯೋಲಾಜಿಕ್ಸ್ನಲ್ಲಿ 15% ಪಾಲನ್ನು ಪಡೆಯಲು ಒಪ್ಪಿಕೊಂಡಿತು. ಫೆಬ್ರವರಿ 2022 ರಲ್ಲಿ ಬಯೋಕಾನ್ ಬಯೋಲಾಜಿಕ್ಸ್ ವಿಯಾಟ್ರಿಸ್ನ ಬಯೋಸಿಮಿಲರ್ಸ್ ವ್ಯವಹಾರವನ್ನು 3.3 ಬಿಲಿಯನ್ಗೆ ಸ್ವಾಧೀನಪಡಿಸಿಕೊಳ್ಳಲು ಒಪ್ಪಂದ ಮಾಡಿಕೊಂಡು ತನ್ನ ಯಶಸ್ಸಿನ ಒಂದೊಂದೇ ಹೆಜ್ಜೆಗಳನ್ನು ಮುಂದಿಡುತ್ತಾ ಸಾಗಿದೆ. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.